ದೇವೇಗೌಡರ ಪದ್ಮನಾಭ ನಗರ ನಿವಾಸದಲ್ಲಿ ಈಗಾಗಲೇ ಅಂತಿಮ ಹಂತದ ಪೂಜೆ ಆಗ್ತಾ ಇದೆ. ಅವರ ಮನೆಯಲ್ಲಿ ಚೆನ್ನಮ್ಮಗೆ ಕಡೇ ಪೂಜೆಯನ್ನ ನೆರವೇರಿಸಲಾಗಿದೆ. ಪತ್ನಿಯ ಪಾರ್ಥಿವ ಶರೀರಕ್ಕೆ ದೇವೇಗೌಡರು ಪೂಜೆಯನ್ನ ಸಲ್ಲಿಸಿದ್ದಾರೆ. ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು. ನಿನ್ನೆಯಿಂದಲೂ ಕೂಡ ಕಣ್ಣೀರು ಹಾಕ್ತಾ ಇರೋದು, ನನ್ನ ಬಿಟ್ಟಿಷ್ಟು ಬೇಗ ಹೋದ್ಯಾ ಅಂತ ಅವರು ದುಃಖದಲ್ಲಿ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ನನ್ನನ್ನು ಕರೆದುಕೊಂಡು ಹೋಗಬೇಕಿತ್ತು, ನಾನು ಬರ್ತಾ ಇದ್ದೆ ಅಂತ ದೇವೇಗೌಡರು ಕಣ್ಣೀರು ಹಾಕ್ತಾ ಇರೋದು. ಪಾರ್ಥಿವ ಶರೀರಕ್ಕೆ ಕಡೆ ಪೂಜೆ ಸಲ್ಲಿಕೆ ಮಾಡಲಾಗಿರುವಂತಹ ದೃಶ್ಯವನ್ನ ನೀವು ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಾ. ದೇವೇಗೌಡರ ಕೈಯಲ್ಲೇ ಆ ಪೂಜೆ ಆಗಬೇಕು, ಅವರ ಕೈಯಿಂದಾನೇ ಪೂಜೆಯನ್ನ ನೆರವೇರಿಸಲಾಗಿದೆ. ಕಣ್ಣೀರು ಹಾಕಿದ್ದಾರೆ, ನಾನು ಬರ್ತಾ ಇದ್ದೆ, ನನ್ನ ಕೂಡ ಕರ್ಕೊಂಡು ಹೋಗಬಹುದಿತ್ತಲ್ವಾ ನೀನು ಅಂತ ಅವರು ಕಣ್ಣೀರು ಹಾಕಿದ್ದಾರೆ. ನೋಡ್ತಾ ಇದ್ರೆ ಸ್ಕ್ರೀನ್ನಲ್ಲಿ ನೀವು ವೀಲ್ ಚೇರ್ನಲ್ಲಿ ಅವರನ್ನ ಕರೆದುಕೊಂಡು ಬಂದು ಪದ್ಮನಾಭ ನಗರ ನಿವಾಸದಲ್ಲಿ ಚೆನ್ನಮ್ಮಗೆ ಅಂತಿಮ ಪೂಜೆಯನ್ನ ಮಾಡಲಾಗಿದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಅವರ ಮನೆ ಪಕ್ಕದಲ್ಲಿರುವಂತಹ ಮೈದಾನಕ್ಕೆ ಶಿಫ್ಟ್ ಮಾಡಿ ಅಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬಾಳ ಸಂಗಾತಿ 72 ವರ್ಷ ಒಟ್ಟಿಗೆ ಜೊತೆಯಾಗಿ ಜೀವನದಲ್ಲಿ ಹೆಜ್ಜೆ ಹಾಕಿದ್ರು. ಈಗ ದೇವೇಗೌಡರನ್ನ ಅಗಲಿ ಬಾರದೂರಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಸೊ ಕಣ್ಣೀರು ಹಾಕ್ತಾ ಇದ್ದಾರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು. ಕೆಲ ಹೊತ್ತಲ್ಲೇ ಪುಟ್ಟಲಿಂಗಯ್ಯ ಮೈದಾನಕ್ಕೆ ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡಲಾಗುತ್ತೆ. ಪದ್ಮನಾಭ ನಗರದಲ್ಲಿನ ಪುಟ್ಟಲಿಂಗಯ್ಯ ಮೈದಾನ ಬೆಳಗ್ಗೆ 11 ಗಂಟೆಯವರೆಗೆ ಅಂತಿಮ ದರ್ಶನಕ್ಕಲ್ಲಿ ವ್ಯವಸ್ಥೆ ಆಗಿದೆ. ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಈಗಾಗಲೇ ಮಾಡಲಾಗಿದೆ. ಅದಾದ್ಮೇಲೆ 11 ಗಂಟೆ 5 ನಿಮಿಷಕ್ಕೆ ಹೊಳೆ ನರಸೀಪುರದತ್ತ ಅಂತಿಮ ಯಾತ್ರೆ ಸಾಗಲಿದೆ. ಕುಣಿಗಲ್ ಹಾಸನ ಮಾರ್ಗವಾಗಿ ಅಂತಿಮ ಯಾತ್ರೆ ಇರೋದು. ಅಂತಿಮ ಯಾತ್ರೆಗೆ ಬೇಕಾದಂತಹ ವಾಹನದ ಸಿದ್ಧತೆ ಕೂಡ ಈಗಾಗಲೇ ಆಗಿದೆ. ಹೂವಿನ ಅಲಂಕಾರವನ್ನು ಕೂಡ ಆ ಒಂದು ವಾಹನಕ್ಕೆ ಈಗಾಗಲೇ ಮಾಡಲಾಗ್ತಾ ಇದೆ. ಸೊ ಕುಣಿಗಲ್ ಹಾಸನ ಮಾರ್ಗವಾಗಿ ಅಂತಿಮ ಯಾತ್ರೆ ಸಾಗುತ್ತೆ. ಸೊ ಮಾರ್ಗದುದ್ದಕ್ಕೂ ಕೂಡ ದೇವೇಗೌಡರ ಅಭಿಮಾನಿಗಳು, ಚೆನ್ನಮ್ಮ ಅಭಿಮಾನಿಗಳು ಎಲ್ಲರೂ ಕೂಡ ಅಂತಿಮ ದರ್ಶನವನ್ನ ಪಡೆಯಲಿದ್ದಾರೆ. ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದು ರಾಜಕೀಯ ನಾಯಕರು ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಎಚ್.ಡಿ. ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದ್ದಾರೆ. ನಿರಂತರವಾಗಿ ಬೆಂಬಲವಾಗಿ ನಿಂತಿದ್ದು ಅವರ ಅಗಲಿಕೆ ಗೌಡರ ಇಡೀ ಕುಟುಂಬಕ್ಕೆ ದೊಡ್ಡ ನಷ್ಟವಾಗಿದೆ. ಭಗವಂತ ಮೃತರ ಆತ್ಮಕ್ಕೆ ಶಾಂತಿಯನ್ನು ಕಲಿಸಿ ಅವರ ಕುಟುಂಬಕ್ಕೆ ದುಃಖವನ್ನು ಹೊರಶಕ್ತಿ ನೀಡಲಿ ಅಂತ ಪ್ರಾರ್ಥಿಸುತ್ತಾರೆ. ಮಾತೃ ಸಮಾನರಾದ ಚೆನ್ನಮ್ಮ ದೇವೇಗೌಡರು ಬೆಳಿಗ್ಗೆ ನಾನು ಸುಮಾರು ಟೈಮ್ ಅಲ್ಲೇ ಕಾಲ ಕಳೆದೆ. ಆದರೆ ವಿಧಿ ನಿಯಮವನ್ನು ನಾವ್ಯಾರೂ ಕೂಡ ಮೀರಕ್ಕಾಗೋದಿಲ್ಲ. ನಮ್ಮೆಲ್ಲರಿಗೂ ಕೂಡ ಮಾತೃ ಸಮಾನರಾಗಿ ಬಡವರನ್ನ, ಸಾಮಾನ್ಯರನ್ನ, ಬಡತನ ರೇಖೆಯಲ್ಲಿದ್ದಂಥ ಬಹುತೇಕರಿಗೆ ಆಶ್ರಯವನ್ನು ನೀಡುವ ಜೊತೆಯಲ್ಲಿ ಬದುಕನ್ನು ಯಾವ ರೀತಿ ರೂಪಿಸ್ಕೋಬೇಕು ಅನ್ನೋದಕ್ಕೆ ತೆರೆಮರೆಯಲ್ಲೇ ನಮ್ಮೆಲ್ಲರ ರಾಷ್ಟ್ರದ ಮಾಜಿ ಪ್ರಧಾನಿಗಳ ದೇವೇಗೌಡರ ಒಂದು ಉತ್ತುಂಗ ಕೊಂಡೊಯ್ತಕ್ಕಂಥದಕ್ಕೆ ಇವರ ದೂರದೃಷ್ಟಿಯ ಚಿಂತನೆ, ಇವರ ಸಂಕಲ್ಪ, ಇವರು ಮಾಡ್ತಕ್ಕಂಥ ಪೂಜಾ ಫಲ ಸಾಕಷ್ಟು ಒತ್ತನ್ನು ಕೊಟ್ಟಿದೆ. ಚೆನ್ನಮ್ಮನವರು ಕೇವಲ ಅವರ ಕುಟುಂಬಕ್ಕೆ ಮಾತ್ರ ತಾಯಿಯಾಗಿರಲಿಲ್ಲ, ಸಹಸ್ರಾರು ಜನರಿಗೆ, ಲಕ್ಷಾಂತರ ಜನರಿಗೆ ಅವರ ಆಶೀರ್ವಾದವನ್ನು ಮಾಡಿದ್ದಾರೆ. ವಿಶೇಷವಾಗಿ ಹಾಸನ ಜಿಲ್ಲೆ ಬರ್ತಕ್ಕಂಥ ಎಲ್ಲ ವರ್ಗದ ಬಡವರಿಗೂ ಕೂಡ ಸನ್ಮಾರ್ಗದಲ್ಲಿ ನಡೀತಕ್ಕಂಥದಕ್ಕೆ ಅವರ ಹೃದಯ ಸ್ಪರ್ಶಿ ಸಂದೇಶಗಳು ಇವತ್ತಿಗೂ ಕೂಡ ನಮ್ಮ ಕಣ್ಮುಂದೆ ಇದೆ. ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಕೋರೋಣ. ರಾಷ್ಟ್ರದ ನಾಯಕರಾಗಿ
ದೇಶದ ಅನೇಕ ವ್ಯವಸ್ಥೆಗಳನ್ನು ಬದಲಾವಣೆ ತಂದಿದ್ದಂಥ ಸನ್ಮಾನ್ಯ ದೇವೇಗೌಡರ ತೆರೆಮರೆಯ ಒಂದು ದೊಡ್ಡ ಶಕ್ತಿ ಚೆನ್ನಮ್ಮನವರು. ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅಂತ ಒಬ್ಬ ಮಹಾನ್ ತಾಯಿಯನ್ನು ಭಗವಂತನ ಪ್ರಾರ್ಥನೆ ಮಾಡೋಣ. ಇವರು ಮತ್ತೊಂದು ಜನ್ಮದಲ್ಲಿ ಇನ್ನೊಂದು ಕಡೆ ಹುಟ್ಟು ಬರುವುದು ಮುಖೇನ ರಾಷ್ಟ್ರದ ರಾಜ್ಯದ ಅಭಿವೃದ್ಧಿಯ ಸಂಕೇತವಾಗಿ ಸಾಮಾನ್ಯರಿಗೂ ಕೂಡ ಬದುಕುವ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಇವರ ಚಿಂತನೆಗಳು ಅಮರವಾಗಿರಬೇಕು ಅನ್ನೋದು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮಾಜಿಯವರು ಆಸ್ಪತ್ರೆ ಕಳೆದ 3 ದಿವಸದಿಂದ ಇದ್ದರು. ಈಗ ಕೆಲವೇ ಕ್ಷಣಗಳ ಹಿಂದೆ ಅವರು ತಮ್ಮ ಕೊನೆಯ ಉಸಿರನ್ನು ಎಳೆದಿದ್ದಾರೆ. ಸನ್ಮಾನ್ಯ ಎಚ್ ಡಿ ದೇವೇಗೌಡ ಸಾಹೇಬರು ಅಲ್ಲೇ ಇದ್ದಾರೆ. ಈಗ ಕೇಂದ್ರ ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬಂದಿದ್ದಾರೆ. ಎಲ್ಲ ಕುಟುಂಬದ ಸದಸ್ಯರಿದ್ದಾರೆ. ಅವರು ಕಳೆದ 1 ವರ್ಷದಿಂದ ಸಾಕಷ್ಟು ಆರೋಗ್ಯ ತೊಂದರೆಯಿಂದ ಬಳಲ್ತಾ ಇದ್ದರು. ವಿಶೇಷವಾಗಿ ಉಸಿರಾಟದ ತೊಂದರೆಯಿಂದ ಅವರು ಅಡ್ಮಿಟ್ ಆಗಿದ್ದರು. ಇವತ್ತು ಉಸಿರಾಟದ ತೊಂದರೆಯಿಂದಲೇ ಅವರು ತಮ್ಮ ಕೊನೆಯ ಉಸಿರನ್ನು ಎಳೆದಿದ್ದಾರೆ. ಎಲ್ಲ ಡಾಕ್ಟರ್ಗಳೆಲ್ಲ ಇದ್ದಾರೆ. ಮುಂದಿನ ಎಲ್ಲ ವಿಧಿವಿಧಾನಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಅದಾದಮೇಲೆ ಕುಟುಂಬದ ಸದಸ್ಯರು ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡ್ತಾರೆ. ಈಗ ಪದ್ಮನಾಭ ನಗರಕ್ಕೆ ಏನಾದರೂ ತಗೊಂಡು ಹೋಗ್ತಾರೆ ಅಂತಿಮ ದರ್ಶನ? ಅದೆಲ್ಲವೂ ಕೆಲವೇ ನಿಮಿಷದಲ್ಲಿ ತೀರ್ಮಾನ ಆಗುತ್ತೆ. ಫಸ್ಟ್ ಎಂಬಾಂಬಿಂಗ್ ಎಲ್ಲ ಆಗಬೇಕು. ಎಂಬಾಂಬಿಂಗ್ ಮಾಡಿ ಎಲ್ಲ ಮಾಡಿ. ಹೇಗಿದೆ ಸರ್ ದೇವೇಗೌಡರು ಹೇಗಿದ್ದಾರೆ? ಹೋಗಿದ್ವಿ ಮಾತನಾಡಿದ್ರು. ದೇವೇಗೌಡರು ಸ್ವಲ್ಪ ಆಘಾತದಲ್ಲಿದ್ದಾರೆ, ಭಾಳ ಕಷ್ಟದಲ್ಲಿದ್ದಾರೆ. ಕಾರಣ ಬರಲಿ, ಅವ್ರಿಗೆ ಕೂಣಿಸಿ ಊಟ ಮಾಡಿಸಿ ಅವರೇ ಬರೆಸಿ ತಿನ್ನಿಸೋರು. ನಾನು ಪಕ್ಷ ಬಿಟ್ಟಾದ್ಮೇಲೂ 1-2 ವರ್ಷ ಹಿಂದೆ ಸನ್ಮಾನ್ಯ ದೇವೇಗೌಡರು ಹುಟ್ಟಿದಬ್ಬಕ್ಕೆ ವಿಶ್ ಮಾಡೋಕ್ಕೆ ಬಂದಿದೆ. ಆವಾಗಲೂ ನನ್ನನ್ನು ನೋಡಿ ಕರೆದು 4 ಗಂಟೆಗೆ ಆವಾಗ ಬಂದಿದ್ದೆ. 4-4:15 ಇತ್ತು. ಆವಾಗ ನನ್ನ ಕೂಣಿಸಿ ನನ್ನ ತಿಂಡಿ ಕೊಟ್ಟು ಚೆನ್ನಾಗಿದೆಯೇನಪ್ಪ, ಆರೋಗ್ಯಗಿದೆಯೇನಪ್ಪ, ಚೆನ್ನಾಗಿರ್ಬೇಕಪ್ಪ ಅಂತ ಹೇಳ್ಬಿಟ್ಟು ನನಗೆ ಆಶೀರ್ವಾದ ಮಾಡಿದ್ರು. ಅವ್ರಿಗೆ ನನಗೆ ಈಗ ಇದು ಕೇಳಿ ಭಾಳ ನೋವನ್ನು ತಂದಿದೆ. ನನ್ನ ಚಿಂತನೆ ತಮಗೆಲ್ಲ ಗೊತ್ತಿರ್ಬೋದು. ದೇವೇಗೌಡರು ಚೆನ್ನಮ್ಮಂದು ಸಂಬಂಧ ಯಾವ ಥರ ಇತ್ತಂದರೆ ಗಂಡ ಹೆಂಡತಿ ಥರ ಇಲ್ಲ, ಒಂಥರ ಫ್ರೆಂಡ್ಲಿ ಆಗಿರ್ತಾಯಿದ್ರು. ನಾನೇ ಕಣ್ಣಾರೆ ನಾನು ಭಾಳ ಹತ್ರದಲ್ಲಿ ನೋಡಿದ್ದೀನಿ. ದೇವೇಗೌಡರು ತಿಂಡಿ ಕೊಡೋದಿರಲಿ, ಊಟ ಕೊಡೋದಿರಲಿ, ಆಮೇಲೆ ಅವ್ರಿಗೆ ಟ್ಯಾಬ್ಲೆಟ್ ಸಮೇತ ಅಮ್ಮ ಅವರೇ ಕೊಡ್ತಾಯಿದ್ದು ನಾನು ಕಣ್ಣಾರೆ ನೋಡಿದ್ದೀನಿ. ಇವತ್ತು ಎಲ್ಲೋ ಒಂದು ಕಡೆ ಸನ್ಮಾನ ದೇವೇಗೌಡರಿಗೆ ಭಗವಂತಂತ ಇಷ್ಟೇ ಪ್ರಾರ್ಥನೆ ಮಾಡೋರು. ಈ ಆಗಿರೋದು ಘಟನೆನ ಸಹಿಸ್ಕೊಳ್ಳೋದು ದೇವೇಗೌಡರು ಅವ್ರ ಕುಟುಂಬಕ್ಕೆ ಕೊಡಲಿ ಅಂತ ಆ ಭಗವಂತ ನಾನು ಪ್ರಾರ್ಥನೆ ಮಾಡ್ತೀನಿ ಸರ್. ಅತ್ಯಂತ ಒಂದು ರಾಜಕೀಯ ಕುಟುಂಬದ ಒಂದು ಸರಳತೆ, ಸಂಸ್ಕಾರ, ದೈವ ಭಕ್ತಿ ಇರ್ತಕ್ಕಂಥ ಒಂದು ಯಾರಾದರೂ ಸ್ತ್ರೀ ಇದ್ದರೆ ಅದು ಚೆನ್ನಮ್ಮನವರು ಅನ್ನೋದೇ ಒಂದು ನಾವೆಲ್ಲರೂ ಗುರುತಿಸಬೇಕಾಗತ್ತೆ. ಮತ್ತು 72 ವರ್ಷ ವೈವಾಹಿಕ ಜೀವನವನ್ನು ನಡೆಸಿರ್ತಕ್ಕಂಥ ಅದರಲ್ಲೂ ಸಹ ಅಪರೂಪದ ನಾವು ಸಂಗತಿನ ನೋಡ್ಬೋದು. ಮತ್ತು ದೇವೇಗೌಡರಿಗೆ ಮತ್ತು ಅವರ ಕುಟುಂಬಕ್ಕೆ ಅಥವಾ ದೇವೇಗೌಡರು ಮತ್ತು ಅವರ ಕುಟುಂಬದ ಜೊತೆಲಿದ್ದಂಥವ್ರಿಗೆ ಯಶಸ್ಸನ್ನು ಬಯಸ್ತಕ್ಕಂಥದ್ದು ಬಹುಶಃ ಮೊದಲಿಂದನೂ ನಾವು ನೋಡ್ಕೊಂಬಂದಿದ್ದೀವಿ. ಅವರ ಸಂಪರ್ಕದಲ್ಲಿ ನಾನು ಒಬ್ಬರ ತಾಯಿ ಸಮಾನವಾಗಿ ಅವರನ್ನು ನಾವು ಗುರುತಿಸಿದ್ದೀವಿ. ಅವರು ನಮ್ಮನ್ನು ಮಕ್ಕಳ ರೀತಿ ನಮ್ಮನ್ನು ನೋಡಿ ಭಾಳ ಸೌಜನ್ಯವಾಗಿ ಮನೆಗೆ ಬಂದಾಗ ಬಹುಶಃ ಪ್ರಧಾನಿಯಾಗಿದ್ದಾಗಲೂ ಊಟ ತಿಂಡಿ ವಿಚಾರಿಸ್ತಕ್ಕಂಥ ಸೌಜನ್ಯ ಇದ್ದರೆ ಅದು ಚೆನ್ನಮ್ಮನವ್ರಿಗೆ. ಚೆನ್ನಮ್ಮನವ್ರ ಥರ ಯಾವುದೇ ಹೆಣ್ಮಗಳು ನಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮಗೆ ಅವರ ಅಗಲಿಕೆ ಈ ನಾಡಿನ ಜನಕ್ಕೂ ಈ ರಾಷ್ಟ್ರದ ಜನಕ್ಕೂ ಒಂದು ರೀತಿ ನೆನೆಸ್ತಕ್ಕಂಥದ್ದು. ಮತ್ತು ದೇವೇಗೌಡರಿಗಂತೂ ಅತ್ಯಂತ ಒಂದು ಶಕ್ತಿ ಅಂತ, ನಾರಿ ಒಂದು ಶಕ್ತಿ. ತಾಯಿಯ ಪಾರ್ಥಿವ ಶರೀರಕ್ಕೆ ಎಚ್ ಡಿ ಕುಮಾರಸ್ವಾಮಿ ಕೂಡ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಅಂತಿಮ ಪೂಜೆಯನ್ನು ನೆರವೇರಿಸಿದ್ದಾರೆ ಕುಮಾರಸ್ವಾಮಿ. ನೀವು ನೋಡ್ತಾ ಇದ್ದೀರಾ, ಕುಮಾರಸ್ವಾಮಿ ಅವರನ್ನ ಸಮಾಧಾನ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಕಣ್ಣೀರು ಹಾಕ್ತಾ ಇದ್ದಾರೆ. ನಿನ್ನೆಯಿಂದಲೂ ಕೂಡ ಎಚ್ ಡಿ ರೇವಣ್ಣ ಇರಬಹುದು, ಎಚ್ ಡಿ ಕುಮಾರಸ್ವಾಮಿ ಅವರು ಇರಬಹುದು, ತಂದೆ ತಾಯಿಗೆ ಬಹಳ ಗೌರವವನ್ನ ಕೊಡ್ತಾ ಇದ್ರು. ತಾಯಿ ತಂದೆಯನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು. ಇಷ್ಟು ವರ್ಷ ತಮ್ಮ ಜೊತೆ ಇದ್ದಂತಹ ತಾಯಿಯ ಅಗಲಿಕೆಯನ್ನು ನೆನೆದು
ಕಣ್ಣೀರನ್ನು ಹಾಕ್ತಾ ಇದ್ದಾರೆ HD ಕುಮಾರಸ್ವಾಮಿ ಅವರು. ಸೊ ಈಗ ಪದ್ಮನಾಭ ನಗರ ನಿವಾಸದಲ್ಲೇ ಸಾಕಷ್ಟು ಗಣ್ಯರು ಆಗಮಿಸಿದ್ದು HD ಕುಮಾರಸ್ವಾಮಿ ಅವರಿಗೆ ಸಮಾಧಾನ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ನೋಡ್ತಾ ಇದ್ದಾರೆ ಸ್ಕ್ರೀನ್ನಲ್ಲಿ ಒಬ್ಬ ಅಜ್ಜಿ ಕೂಡ ಬಂದಿದ್ದಾರೆ. ಅಜ್ಜಿ ಕೂಡ ಕುಮಾರಸ್ವಾಮಿ ಅವರಿಗೆ ಸಮಾಧಾನ ಮಾಡುವಂಥ ಕೆಲಸ ಮಾಡಿದ್ರು. ತಾಯಿಯನ್ನ ಕೊನೆಯದಾಗಿ ಕಣ್ತುಂಬಿಕೊಳ್ತಾ ಇದ್ದಾರೆ. ಅದಾದಮೇಲೆ ಮೈದಾನಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಅಲ್ಲಿ ಸಾರ್ವಜನಿಕರಿಗೆ ಅಂತಿಮ ದರ್ಶನದ ವ್ಯವಸ್ಥೆ ಎಲ್ಲವೂ ಕೂಡ ಆಗಿದೆ. ಸೊ ಅದರ ಜೊತೆಗೆ 11:05 ಪಾರ್ಥಿವ ಶರೀರವನ್ನು ಹಾಸನದ ಕಡೆ ಕೊಂಡೊಯ್ಯಲಾಗುತ್ತೆ. ಅಲ್ಲಿ ನಾಳೆ ಬೆಳಗ್ಗೆ ಹೊಳೆನರಸೀಪುರದಲ್ಲಿ HD ರೇವಣ್ಣ ಅವರ ನಿವಾಸದಲ್ಲಿ ಬೆಳಗ್ಗೆ 9:00 ತನಕ ನಾಳೆ ಬೆಳಗ್ಗೆ ಹೊಳೆನರಸೀಪುರದ HD ರೇವಣ್ಣ ಅವರ ಮನೆಯಲ್ಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಹಾಸನ ತಾಲೂಕಿನ ಮುತ್ತಿಗೆ ಹಿರೇಹಳ್ಳಿಯಲ್ಲಿ ಅವರ ಜನನ ಆಗಿರುತ್ತೆ. ಸೊ ಅಲ್ಲಿನ ಕುಟುಂಬಸ್ಥರು, ಅಲ್ಲಿನ ಗ್ರಾಮಸ್ಥರು, ಅಲ್ಲಿನ ಅಭಿಮಾನಿಗಳು ಎಲ್ಲರೂ ಕೂಡ ನಾಳೆ ಹೊಳೆನರಸೀಪುರದ HD ರೇವಣ್ಣ ಅವರ ನಿವಾಸದಲ್ಲಿ ಹೋಗಿ ಅಂತಿಮ ದರ್ಶನವನ್ನ ಪಡ್ಕೊಳ್ಬಹುದು. ನಾಳೆ ಚೆನ್ನಮ್ಮ ಅವರ ಅಂತ್ಯ ಸಂಸ್ಕಾರ ನಡೆಯಲಿದೆ. ಅಂದ್ರೆ ಹರದನಹಳ್ಳಿಯಲ್ಲಿ ಈಶ್ವರ ದೇಗುಲದಲ್ಲಿ ಪೂಜೆ ಮಾಡೋಕೆ ಹೋದಂಥ ಸಂದರ್ಭದಲ್ಲಿ 25 ವರ್ಷಗಳ ಹಿಂದೆ ಇದೇ ಚೆನ್ನಮ್ಮ ಮೇಲೆ ಆಸಿಡ್ ಅಟ್ಯಾಕ್ ಆಗಿರುತ್ತೆ. ಪವಾಡ ಸದೃಶದಂತೆ ಇವರು ಪಾರಾಗಿದ್ರು. ಭವಾನಿ ರೇವಣ್ಣ ಇರ್ತಾರೆ, ಚೆನ್ನಮ್ಮ ಇರ್ತಾರೆ, ಇವರಿಬ್ಬರ ಮೇಲೂ ಕೂಡ ಅಟ್ಯಾಕ್ ಆಗಿರುತ್ತೆ. ಬಟ್ ಅಲ್ಲಿ ಗಾಯಗಳಾಗಿದ್ದು ಚೆನ್ನಮ್ಮ ಮೇಲೆ. ಆದರೂ ಕೂಡ ಅವರು ಕುಗ್ಗಿಲ್ಲ. ಜೀವನದಲ್ಲಿ ತಲೆ ಎತ್ತಿ ನಡೆದಂಥವರು. ಮೃದು ಸ್ವಭಾವದ ವ್ಯಕ್ತಿತ್ವ ಇತ್ತವರದು. ಯಾವುದೇ ಪಕ್ಷದವರು ಅವರ ಮನೆಗೆ ಬಂದರೂ ಕೂಡ ಬಹಳ ಆತಿಥ್ಯದಿಂದ ನೋಡ್ಕೊಳ್ತಾ ಇದ್ರು. ಮನೆ ಮಕ್ಕಳಂತೆ ಕಾಣ್ತಾ ಇದ್ರು, ಆರೈಕೆ ಮಾಡ್ತಾ ಇದ್ರು. ಇಡೀ ಕುಟುಂಬದಲ್ಲಿ ಚೆನ್ನಮ್ಮನೇ ಮಹಾನ್ ದೈವ ಭಕ್ತಿಯಾಗಿದ್ರು. ರಾಜರಾಜೇಶ್ವರಿ ದೇವಿಯ ಪರಮ ಭಕ್ತೆ. ಪ್ರತಿದಿನ ಪೂಜೆ ಪುನಸ್ಕಾರದಲ್ಲೇ ತೊಡಗಿಕೊಳ್ತಾ ಇದ್ರಂತೆ. ತಮ್ಮ ಇಡೀ ದಿನದಲ್ಲಿ ಆಲ್ಮೋಸ್ಟ್ ಪೂಜೆ ಪುನಸ್ಕಾರದಲ್ಲೇ ಅವರು ದಿನವನ್ನ ಕಳೀತಾ ಇದ್ರು. ಮೊನ್ನೆ ಆಸ್ಪತ್ರೆಗೆ ದಾಖಲಾದಂತಹ ಸಂದರ್ಭದಲ್ಲಿ HD ಕುಮಾರಸ್ವಾಮಿ ಅವರು ಕೂಡ ಹೇಳ್ತಿದ್ರು, ಇವರಷ್ಟು ದೊಡ್ಡ ದೈವ ಭಕ್ತೆ ಇನ್ನೊಬ್ಬರಿಲ್ಲ ಅನ್ಸುತ್ತೆ ನಾನು ಕಂಡಂಥದ್ರಲ್ಲಿ. ಸೊ ಆಗ ಆಸಿಡ್ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಆ ದೇವರೇ ನನ್ನಮ್ಮನ ಕೈ ಹಿಡಿಯಿತು. ಅಮ್ಮ ಬದುಕುಳಿದ್ರು, ಸೇಫ್ ಆದ್ರು, ಪವಾಡ ಸದೃಶದಂತೆ ಅವರು ಪಾರಾದ್ರು. ಸೊ ಅದೇ ರೀತಿ ಈ ಬಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಗುಣಮುಖರಾಗಿ ವಾಪಸ್ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳ್ತಾ ಇದ್ರು. ಆದರೆ ಚೆನ್ನಮ್ಮ ವಿಧಿವಶರಾಗಿದ್ದು ಕಣ್ಣೀರು ಹಾಕ್ತಾ ಇದ್ದಾರೆ ಎಲ್ಲರೂ ಕೂಡ. ಪದ್ಮನಾಭನಗರ ನಿವಾಸದಲ್ಲಿ ಕೊನೆಯ ಹಂತದ ಪೂಜೆಯನ್ನ ಈಗಾಗಲೇ ಚೆನ್ನಮ್ಮ ಅವರ ಪತಿಯಾಗಿರುವಂತಹ ಮಾಜಿ ಪ್ರಧಾನಿ HD ದೇವೇಗೌಡರು ಪೂಜೆಯನ್ನು ಮುಗಿಸಿದ್ದಾರೆ. ಮನೆಯ ಮಗ HD ಕುಮಾರಸ್ವಾಮಿ ಅವರು ಕೂಡ ಬಂದು ತಾಯಿಯನ್ನು ಮತ್ತೊಮ್ಮೆ ದರ್ಶನ ಪಡ್ಕೊಂಡು ಅವರಿಗೆ ಪೂಜೆ ಸಲ್ಲಿಸುವಂತಹ ಕೆಲಸ ಮಾಡಿದ್ರು. ಇಡೀ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ತಂದೆ ತಾಯಿ ಇಬ್ರೂ ಕೂಡ ಇನ್ನೊಂದು 10-20 ವರ್ಷ ಬದುಕ್ತಾರೆ ಅಂತ ಆಸೆಯಲ್ಲಿದ್ರು, ಆರೋಗ್ಯಯುತವಾಗಿದ್ರು. ಚೆನ್ನಮ್ಮಗೂ ಹೇಳ್ಕೊಳ್ಳುವಂಥ ಸಮಸ್ಯೆ ಏನೂ ಕೂಡ ಇರಲಿಲ್ಲ. ಅಂತಂದರೆ ವೈದ್ಯರು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು. ಅವರಿಗೆ ಕಿಡ್ನಿ ಆಗಿರಲಿ, ಲಿವರ್ ಆಗಿರಲಿ, ಹಾರ್ಟ್ ಇರಲಿ ಅಥವಾ ಪಲ್ಸ್ ರೇಟ್ ಇರಲಿ, ರಕ್ತದೊತ್ತಡ ಇರಲಿ, ಇದೆಲ್ಲವೂ ಕೂಡ ನಾರ್ಮಲ್ ಆಗೇ ಇತ್ತು. ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಬಟ್ ಅವರಿಗೆ ಶ್ವಾಸಕೋಶದಲ್ಲಿ ಉಸಿರಾಟದ ತೊಂದರೆ ಇದೆ. ಸೊ ಅದಕ್ಕೆ ಚಿಕಿತ್ಸೆ ಕೊಡ್ತಾ ಇದ್ದೀವಿ. ಕೊನೆಯ ಕ್ಷಣದವರೆಗೂ ಕೂಡ ಅವರು ಚಿಕಿತ್ಸೆ ಕೊಡುವಾಗ ಚೆನ್ನಮ್ಮ ಹೋರಾಟವನ್ನು ನಡೆಸಿದ್ರು. ಅಂದರೆ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ರಂತೆ. ಆದರೆ ಉಸಿರಾಟದ ಸಮಸ್ಯೆಯಿಂದಾಗಿ ಕೊನೆಯುಸಿರೆಳೆದಿದ್ದಾರೆ ಚೆನ್ನಮ್ಮ ನಿನ್ನೆ. ಈಗ ಅಂತಿಮ ಹಂತದ ಪೂಜೆ ಪುನಸ್ಕಾರಗಳಾಗ್ತಾ ಇದೆ. HD ಕುಮಾರಸ್ವಾಮಿ ಅವರು ತಾಯಿಯ ಪಕ್ಕದಲ್ಲೇ ಕೂತಿದ್ದಾರೆ. ಅಲ್ಲಿ ಚೆನ್ನಮ್ಮ ಅವರ ಅಂತಿಮ ದರ್ಶನಕ್ಕೆ ಅಭಿಮಾನಿಗಳಿರಬಹುದು, ಕಾರ್ಯಕರ್ತರಿರಬಹುದು,
JDSನ ಮುಖಂಡರು ಎಲ್ಲರೂ ಕೂಡ, ಇಂಥದ್ದೇ ಪಕ್ಷದವರು ಅಂತಲ್ಲ, ಎಲ್ಲರೂ ಕೂಡ ಅಲ್ಲಿ ಬರ್ತಾ ಇದ್ದಾರೆ. ಗಣ್ಯಾತಿಗಣ್ಯರು ನಿನ್ನೆ HD ದೇವೇಗೌಡರ ಅಪ್ಪಟ ಶಿಷ್ಯ ಆಗಿದ್ರು ಸಿದ್ದರಾಮಯ್ಯನವರು, ಮಾಜಿ CM ಸಿದ್ದರಾಮಯ್ಯ ಅವರು ಕೂಡ ನಿನ್ನೆ ಬಂದ್ರು. ಶಿಷ್ಯ ಪಕ್ಕದಲ್ಲೇ ಇದ್ದಂಥ ಸಂದರ್ಭದಲ್ಲಿ ಸಾಂತ್ವನ ಹೇಳುವಾಗ HD ದೇವೇಗೌಡರು ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಬೆಳಗ್ಗೆ ಕೂಡ ಈಗ ಅಂತಿಮ ಪೂಜೆ ಸಲ್ಲಿಸುವಂಥ ಸಂದರ್ಭದಲ್ಲೂ ಕೂಡ ಹೇಳ್ತಿದ್ರಂತೆ, ನನ್ನ ಕರೆದುಕೊಂಡು ಹೋಗ್ಬೇಕಿತ್ತು, ನಾನು ಕೂಡ ಬರ್ತಾ ಇದ್ದೆ ಅಂತ. ಯಾಕಂದ್ರೆ ಅವರ ಸುದೀರ್ಘ ದಾಂಪತ್ಯ ಜೀವನ 72 ವರ್ಷ ಒಟ್ಟೊಟ್ಟಿಗೆ ಜೀವನದಲ್ಲಿ ಏಳು ಬೀಳನ್ನ ನೋಡಿದಂಥವರು, ಒಟ್ಟಿಗೆ ಹೆಜ್ಜೆಯನ್ನ ಹಾಕಿ ಮುಂದೆ ಹೋದಂಥವರು. HD ದೇವೇಗೌಡರ ಏಳು ಬೀಳುಗಳು ಏನೇ ಇರಲಿ ಪ್ರತಿಯೊಂದರಲ್ಲೂ ಕೂಡ ಧೈರ್ಯ ತುಂಬಿರೋದು. ರಾಜಕೀಯ ಜೀವನ ಅಂತ ತಕ್ಷಣ ಏಳು ಬೀಳು, ಸೋಲು ಗೆಲುವು ಎಲ್ಲವೂ ಕೂಡ ಇದ್ದೇ ಇರುತ್ತೆ. ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕುಟುಂಬದ ಕಡೆ ಗಮನ ಕೊಡುವಂಥದ್ದು ಬಹಳ ಕಮ್ಮಿ ಆಗತ್ತೆ. ಸಮಾಜದ ಸೇವೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಆವಾಗ ಒಬ್ಬಂಟಿಯಾಗಿ 6 ಜನ ಮಕ್ಕಳ ಶಿಕ್ಷಣದ ಜವಾಬ್ದಾರಿಯನ್ನು ಹೊತ್ತಿದ್ರು. ಇಡೀ ಕುಟುಂಬವನ್ನ ನಿಭಾಯಿಸಿದಂಥವರು, 6 ಜನ ಮಕ್ಕಳ ವಿದ್ಯಾಭ್ಯಾಸವನ್ನ, ವ್ಯವಹಾರಗಳನ್ನ ಎಲ್ಲವನ್ನ ಕೂಡ ನೋಡಿಕೊಂಡು ದೇವೇಗೌಡರ ಬೆನ್ನೆಲುಬಾಗಿ, ದೇವೇಗೌಡರ ಶಕ್ತಿಯಾಗಿ ನಿಂತಂಥವರು. ದೇವೇಗೌಡರು ಪ್ರಧಾನಿ ಆಗ್ತಾರೆ. ಅದಾದ್ಮೇಲೆ ಒಂದಷ್ಟು ಕಾರಣಗಳಿಂದಾಗಿ ಅವರು ಪ್ರಧಾನಮಂತ್ರಿ ಹುದ್ದೆಯನ್ನ ತ್ಯಜಿಸ್ತಾರೆ, ಕೆಳಗಿಳಿತಾರೆ ಆ ಒಂದು ಹುದ್ದೆಯಿಂದ. ಅವಾಗ ಸಾಕಷ್ಟು ಟೀಕೆ ಟಿಪ್ಪಣಿಗಳಿಗೆ ಗುರಿಯಾಗಿದ್ದಂಥದ್ದು ಇದೆ. ಅದ್ರ ಜೊತೆಗೆ ಒಂದು ರೀತಿ ಹೆಮ್ಮೆ ಬಂದಂಥದ್ದು ಕೂಡ ಇದೆ. ಆದರೆ ಯಾವುದೇ ಹಮ್ಮು ಬಿಮ್ಮು ಅನ್ನುವಂಥದ್ದು ಇವರಿಗಿಲ್ಲ. ಬಹಳ ಮೃದು ಸ್ವಭಾವದವರು. ಎಲ್ರಿಗೂ ಕೂಡ ಒಳ್ಳೆ ಕೆಲಸ ಮಾಡಿ, ಒಳ್ಳೆಯ ರೀತಿ ಜೀವನ ನಡೆಸಿ, ಒಳ್ಳೆಯದಾಗ್ಲಿ ಅಂತ ಆಶಿಸ್ತಾ ಇದ್ರು ಪ್ರತಿ ಬಾರಿಯೂ ಕೂಡ. ನಾವೀಗಾಗಲೇ ನೋಡಿದ್ವಿ, ಪ್ರತಿಯೊಂದು ಪಕ್ಷದ ಮುಖಂಡರು ಬಂದಾಗಲೂ ಕೂಡ ಹೇಳುವಂಥದ್ದೊಂದೇ, ನಾವು ಪ್ರತಿ ಬಾರಿ ಚೆನ್ನಮ್ಮನವರನ್ನ ಭೇಟಿಯಾದಾಗಲೂ ಕೂಡ ಅವರು ತಾಯಿಯ ಸ್ವರೂಪಿಯಾಗಿದ್ರು, ಎಲ್ಲರನ್ನೂ ಕೂಡ ಅಕ್ಕರೆಯಿಂದ ಮಾತನಾಡಿಸ್ತಾ ಇದ್ರು ಅಂತ. 85 ವರ್ಷಗಳ ಸಾರ್ಥಕ ಬದುಕನ್ನ ನಡೆಸಿದಂತಹ ಮಾತೃ ಸ್ವರೂಪಿ ಚೆನ್ನಮ್ಮ ಈಗ ಬಾರದೂರಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಸಾಕಷ್ಟು ಗಣ್ಯಾತಿ ಗಣ್ಯರು, ರಾಹುಲ್ ಗಾಂಧಿ ಇರಬಹುದು, ಪ್ರಧಾನಿ ನರೇಂದ್ರ ಮೋದಿ, ಖರ್ಗೆ ಅವರು ಎಲ್ಲರೂ ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಜಮೀರ್ ಅಹಮದ್ ಖಾನ್ ಕೂಡ ಹೇಳ್ತಾ ಇದ್ರು, ಚೆನ್ನಮ್ಮ ನನಗೆ ತಾಯಿ ಸಮಾನರಾಗಿದ್ರು ಅಂತ. ನಿಧನದ ಸುದ್ದಿ ಕೇಳಿ ತೀವ್ರ ನೋವಾಗಿದೆ. ಚೆನ್ನಮ್ಮ ಅವರಿಗೆ ದೇವರ ಬಗ್ಗೆ ಅಪಾರ ಭಕ್ತಿ ಇತ್ತು, ನಮಗೂ ಆಶೀರ್ವಾದವನ್ನ ಮಾಡ್ತಾ ಇದ್ರು ಅಂತ ಹೇಳ್ತಿದ್ರು. ಮನೆಯಲ್ಲಿಯೇ ಚೆನ್ನಮ್ಮ ಅಂತಿಮ ದರ್ಶನ ಇರತ್ತೆ. ಈಗ ಹಾಸನ ಕಡೆ ಪ್ರಯಾಣ ಬೆಳೆಸೋಕು ಮುನ್ನ ಗ್ರೌಂಡ್ಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಲಾಗ್ತಾ ಇತ್ತು, ಅಲ್ಲೇ ಪಕ್ಕದಲ್ಲಿರುವಂತಹ ಪುಟ್ಟಲಿಂಗಯ್ಯ ಮೈದಾನಕ್ಕೆ. ಆದ್ರೆ 11:30ಗೆ ಹೊಳೆ ನರಸೀಪುರಕ್ಕೆ ಕರೆದುಕೊಂಡು ಹೋಗಲಾಗುತ್ತಲ್ಲ, ಅದರ ಮೊದಲು ಅವರ ನಿವಾಸ ಪದ್ಮನಾಭ ನಗರ ನಿವಾಸದಲ್ಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇದೆ. ಮನೆಯಿಂದಲೇ ಹೊಳೆ ನರಸೀಪುರಕ್ಕೆ ಯಾತ್ರೆ ಸಾಗಲಿದೆ. 9 ಗಂಟೆಯ ನಂತರ ಅಂತಿಮ ತೀರ್ಮಾನ ಆಗುತ್ತೆ. ಹೆಚ್ಚು ಜನರು ಬಂದ್ರೆ ಗ್ರೌಂಡ್ಗೆ ಶಿಫ್ಟ್ ಮಾಡಲಾಗುತ್ತೆ. ಈಗ ಸದ್ಯಕ್ಕೆ ಮನೆಯಲ್ಲೇ ಅಂತಿಮ ದರ್ಶನದ ವ್ಯವಸ್ಥೆ ಆಗಿದೆ. ಅಂದ್ರೆ ನಿನ್ನೆಯಿಂದಲೂ ಕೂಡ ಪದ್ಮನಾಭನಗರ ನಿವಾಸದಲ್ಲೇ ಗಣ್ಯಾತಿ ಗಣ್ಯರು ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಈಗಲೂ ಕೂಡ ಅಲ್ಲೇ ಅಂತಿಮ ದರ್ಶನಕ್ಕೆ ಜನಗಳು ಕೂಡ ಬರ್ತಾ ಇದ್ದಾರೆ.
ನೋಡ್ತಾ ಇದ್ರ ಸುಧಾಕರ್ ಅವರು ಕೂಡ ಬಂದಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಾಂತ್ವನ ಹೇಳುವಂತಹ ಕೆಲಸ ಕೂಡ ಆಗಿದೆ. ಒಂದು ರೀತಿ ದೈವೇ ಭಕ್ತಿ ಆಗಿದ್ದಂತಹ ಚೆನ್ನಮ್ಮ ಅವರು ಮುತ್ತೈದೆಯಾಗಿ ಈಗ ವಿಧಿವಶರಾಗಿರೋದು. ದೇವರಲ್ಲಿ ಬಹಳ ಭಕ್ತಿಯನ್ನ ಹೊಂದಿದ್ರು. ರಾಜರಾಜೇಶ್ವರಿ ಅಮ್ಮನವರನ್ನ ದಿನನಿತ್ಯ ಪೂಜೆ ಮಾಡ್ತಾ ಇದ್ರಂತೆ. ಅವರ ದಿನಗಳನ್ನ ಇಡೀ ಪೂಜೆಯಲ್ಲೇ ಕಳೀತಾ ಇದ್ರು ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು. ಈಗ ಇಡೀ ಕುಟುಂಬ ಕಣ್ಣೀರಲ್ಲಿ ಕೈ ತುಡಿತಾ ಇದೆ. ಇಡೀ ಕುಟುಂಬಕ್ಕೆ ಬೆನ್ನೆಲುಬಾಗಿ ನಿಂತವರು, 6 ಜನ ಮಕ್ಕಳ ಶಿಕ್ಷಣಕ್ಕೆ, ಅವರ ಜೀವನಕ್ಕೆ ಮಾರ್ಗದರ್ಶನವನ್ನ ಕೊಟ್ಟಂತಹವರು, ಗಣ್ಯಾತಿ ಗಣ್ಯರು ಬರ್ತಾ ಇದ್ದಾರೆ. ಸುಧಾಕರ್ ಆಗಿರಬಹುದು, ಅದ್ರ ಜೊತೆಗೆ ಸದಾನಂದ ಗೌಡರು ಕೂಡ ಬಂದಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೂ ಕೂಡ ಧೈರ್ಯ ತುಂಬುವಂಥ ಕೆಲಸ ಆಗ್ತಾ ಇದೆ. ಈ ಸದಾನಂದ ಗೌಡರು ಬಂದಿದ್ದಾರೆ, ಅಂತಿಮ ದರ್ಶನವನ್ನ ಪಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಾಂತ್ವನ ಹೇಳುವಂಥದ್ದು ನೋಡ್ತಾ ಇದ್ದೀರಾ. ಡಾಕ್ಟರ್ ಸುಧಾಕರ್ ಹಾಗೇನೆ ಸದಾನಂದ ಗೌಡ್ರು ಇಬ್ಬರೂ ಕೂಡ ಅಲ್ಲೇ ಎಚ್ ಡಿ ಕುಮಾರಸ್ವಾಮಿ ಅವರ ಪಕ್ಕದಲ್ಲೇ ಇದ್ದಾರೆ. ಪಕ್ಕದಲ್ಲೇ ಕೂತು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಾಂತ್ವನ ಹೇಳೋ ಕೆಲಸ ಆಗ್ತಾ ಇದೆ. ಎಚ್ ಡಿ ರೇವಣ್ಣ, ಬಾಲಕೃಷ್ಣ ಗೌಡ, ಎಚ್ ಡಿ ರಮೇಶ್ ಗೌಡ, ಶೈಲಜಾ, ಅನಸೂಯ, ಎಚ್ ಡಿ ಕುಮಾರಸ್ವಾಮಿ, ಒಟ್ಟು 6 ಜನ ಮಕ್ಕಳು. ಎಲ್ಲರೂ ಈಗ ಬಹಳ ಕಣ್ಣೀರು ಹಾಕ್ತಾ ಇದ್ದಾರೆ. ಇಷ್ಟು ವರ್ಷ ನಮ್ಮ ಜೊತೆ ಇದ್ದು ನಮ್ಮನ್ನ ಮುನ್ನಡೆಸಿ ಈಗ ಅಗಲಿಕೆಯನ್ನ ಅವರಿಗೆ ಭರಿಸೋಕಾಗ್ತಾ ಇಲ್ಲ. ಚೆನ್ನಮ್ಮರ ಅಂತಿಮ ಯಾತ್ರೆಗೆ ವಾಹನವೂ ಕೂಡ ಸಜ್ಜಾಗಿದೆ. ಟ್ರಾನ್ಸ್ಪರೆಂಟ್ ವಾಹನದಲ್ಲಿ ಅಂತಿಮ ಯಾತ್ರೆಗೆ ಸಿದ್ಧತೆಯನ್ನ ಮಾಡಲಾಗಿದೆ. ಮಾರ್ಗ ಮಧ್ಯೆ ಅಂತಿಮ ದರ್ಶನಕ್ಕೆ ಇದು ಕೂಡ ನೆರವಾಗುತ್ತೆ. ಈ ಬಗ್ಗೆ ಮಾಹಿತಿಯನ್ನು ಕೊಡಿದ್ದಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನೋಡೋಣ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪತ್ನಿ ಚೆನ್ನಮ್ಮ ನಿಧನ ಹಿನ್ನೆಲೆಯಲ್ಲಿ ಅವರ ಅಂತಿಮ ದರ್ಶನಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳೆಲ್ಲವೂ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಇದರಿಂದ 11 ಗಂಟೆಯಿಂದ ಹಾಸನದ ಕಡೆಗೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಿಕ್ಕೆ ತೆರೆದ ವಾಹನವನ್ನು ವ್ಯವಸ್ಥೆ ಮಾಡಲಾಗ್ತಾ ಇದೆ. ಆ ತೆರೆದ ವಾಹನ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಚೆನ್ನಮ್ಮ ದೇವೇಗೌಡರು ತೆಗೆದುಕೊಂಡು ಹೋಗ್ತಿರುವಂಥ ಪಾರ್ಥಿವ ಶರೀರ ತೆಗೆದುಕೊಂಡು ಹೋಗುವಂಥ ಈ ತೆರೆದ ವಾಹನದಲ್ಲಿ ನಿಮಗೆ ಸಾಕಷ್ಟು ಸಕಲ ಸಿದ್ಧತೆಗಳೆಲ್ಲವನ್ನು ಕೂಡ ಮಾಡಿಕೊಳ್ತಿರೋದು. ಅಂದರೆ ಹೂವು, ತುಳಸಿ ಸೇರಿದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಅಲಂಕಾರ ಮಾಡಲಿಕ್ಕೆ, ತೆರೆದ ವಾಹನ ಸಂಪೂರ್ಣವಾಗಿ ಅಲಂಕಾರ ಮಾಡಲಿಕ್ಕೆ ಬೇಕಾದಂಥ ಹೂಗಳು, ತುಳಸಿ ಸೇರಿದಂತೆ ಗುಲಾಬಿ, ಹೀಗೆ ಪ್ರತಿಯೊಂದು ವಿವಿಧ ಹೂವುಗಳನ್ನೆಲ್ಲವನ್ನು ಕೂಡ ಕರೆತರಲಾಗ್ತದೆ. ಮತ್ತು ಹೊಸ ಎಕ್ವಿಪ್ಮೆಂಟ್, ಯಾಕಂದರೆ ನಿಮಗೆ ಫ್ರೀಸರ್ ಏನಿದೆಯಲ್ಲ ಇದು ಹೊಸ ಎಕ್ವಿಪ್ಮೆಂಟ್, ಎಲ್ಲದನ್ನು ಕೂಡ ಸೂಚನೆ ಕೊಟ್ಟರ ಹಿನ್ನೆಲೆಯಲ್ಲಿ ಹೊಸ ಎಕ್ವಿಪ್ಮೆಂಟ್ ಮತ್ತು ಮುಂಭಾಗದಲ್ಲಿ ಆಸನದ ವ್ಯವಸ್ಥೆನೂ ಕೂಡ ಇದೆ. ಬಹುಶಃ ಎಚ್ ಡಿ ದೇವೇಗೌಡರು ಮತ್ತು ಅವರ ಕುಟುಂಬದ ಸದಸ್ಯರು ಇದರಲ್ಲಿ ಉಳಿತಾರೆ. ಇಲ್ಲಿಂದ ನಿಮಗೆ ಹೊಳೆ ನರಸೀಪುರದವರೆಗೂ ಕೂಡ 11 ಗಂಟೆಯಿಂದ ಈ ಪಾರ್ಥಿವ ಶರೀರ ತೆರೆದ ವಾಹನದಲ್ಲಿ ತೆಗೆದುಕೊಂಡು ಹೋಗಲಾಗತ್ತೆ. ಮಾರ್ಗದುದ್ದಕ್ಕೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗತ್ತೆ. 11 ಗಂಟೆ 5 ನಿಮಿಷಕ್ಕೆ ಸರಿಯಾಗಿ ಇಲ್ಲಿಂದ ಹೊರಡುವಂಥ ಈ ತೆರೆದ ವಾಹನದಲ್ಲಿ ನೆಲಮಂಗಲ ಕ್ರಾಸ್, ಸೋಲೂರು ಕ್ರಾಸ್, ಮರೂರ್ ಹ್ಯಾಂಡ್ ಪೋಸ್ಟ್, ಕದಬಳ್ಳಿ ಕ್ರಾಸ್, ಬೆಳ್ಳೂರು ಕ್ರಾಸ್, ಕುಣಿಗಲ್ ಕ್ರಾಸ್, ಹಿರಿಸಾವೆ ಕ್ರಾಸ್, ಚನ್ನರಾಯಪಟ್ಟಣ, ಎಲೆಯೂರು, ಉದಯಪುರ, ಅದೇ ರೀತಿಯಾಗಿ ಹಾಸನ ಡೈರಿ ಸರ್ಕಲ್, ಬೂನಹಳ್ಳಿ ಕ್ರಾಸ್, ಶಾಂತಿಗ್ರಾಮ, ಎನ್ಆರ್ ಸರ್ಕಲ್, ಮೊಸಳೆ, ಹೊಸಹಳ್ಳಿ, ಇಷ್ಟೂ ಗ್ರಾಮಗಳಲ್ಲೂ ಕೂಡ ಜಾಗಗಳಲ್ಲಿ ಅಂತಿಮ ದರ್ಶನಕ್ಕೆ 10 ನಿಮಿಷಗಳ ಕಾಲ ಅವಕಾಶವನ್ನು ಕೂಡ ಮಾಡಿಕೊಳ್ಳಲಾಗುತ್ತೆ. ಬೆಳಗ್ಗೆ 10 ಗಂಟೆಗೆ ಹೊಳೆ ನರಸೀಪುರದಿಂದ ಬೆಳಗ್ಗೆ 11:30ವರೆಗೂ ಹಳೇಕೋಟೆ, ಮಾವಿನಕೆರೆ ಶ್ರೀ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ಮಾಡಲಾಗತ್ತೆ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆ 15 ನಿಮಿಷದವರೆಗೂ ನಡೆಯುವಂಥ ಅಂತ್ಯಕ್ರಿಯೆಯಲ್ಲಿ CM DK ಶಿವಕುಮಾರ್ ಹಾದಿಯಾಗಿ ಗಣ್ಯರು ಪ್ರತಿಯೊಬ್ಬರು ಕೂಡ ಭಾಗಿಯಾಗಲಿದ್ದಾರೆ. ಸೊ ಅಂತಿಮ ದರ್ಶನಕ್ಕೆ ಪ್ರತಿಯೊಬ್ಬರು ಕೂಡ ಅವರ ಕುಟುಂಬದ ಸದಸ್ಯರು ಇರ್ಬೋದು, ಹಿತೈಷಿಗಳಿರ್ಬೋದು, ಸಂಬಂಧಿಕರು ಇರ್ಬೋದು, ಈ ಪಕ್ಷದ ಕಾರ್ಯಕರ್ತರು ಇರ್ಬೋದು, ಶಾಸಕರು ಇರ್ಬೋದು, ಗಣ್ಯರು ಇರ್ಬೋದು, ಹೀಗೆ ಪ್ರತಿಯೊಬ್ಬರು ಕೂಡ ಆಗಮಿಸಿ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಶರಣು ಹಂಪಿ, ನ್ಯೂಸ್ 18.
ನೋಡಿ, ಚೆನ್ನಮ್ಮ ಅವರ ಅಂತಿಮ ದರ್ಶನದ ವ್ಯವಸ್ಥೆ ಈಗಾಗಲೇ ಪದ್ಮನಾಭ ನಗರದಲ್ಲಿ ಪಕ್ಕದಲ್ಲಿ ಅವರ ಮನೆ ಪಕ್ಕದಲ್ಲಿರುವಂತಹ ಮೈದಾನದಲ್ಲಿ ಆಗುತ್ತೆ ಅನ್ನುವಂಥ ಮಾಹಿತಿ ಇತ್ತು. ಬಟ್ ಸದ್ಯಕ್ಕೆ ಅದರ ಬಗ್ಗೆ ಇನ್ನೂ ಕೂಡ ನಿರ್ಧಾರ ಆಗಿಲ್ಲ. ಈಗ ಅವರ ಮನೆಯಲ್ಲೇ, ಪದ್ಮನಾಭ ನಗರದ ನಿವಾಸದ ಮನೆಯಲ್ಲೇ ಈಗ ಅವರ ಅಂತಿಮ ದರ್ಶನ ಆಗ್ತಾ ಇದೆ. ಸದಾನಂದ ಗೌಡರು ಬಂದರು, ಡಾಕ್ಟರ್ ಸುಧಾಕರ್ ಬಂದರು, HD ಕುಮಾರಸ್ವಾಮಿ ಅವರ ಪಕ್ಕದಲ್ಲೇ ಕೂತು ಧೈರ್ಯವನ್ನ ಹೇಳ್ತಾ ಇದ್ದಾರೆ. HD ದೇವೇಗೌಡರ ಪರಮಾಪ್ತ VSV ದತ್ತ ಅವರು ನ್ಯೂಸ್18 ಜೊತೆ ಮಾತನಾಡಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ನಾನು ಕೂಡ ಕೆಲವೇ ಗಂಟೆಗಳ ಮುಂಚೆ ದೇವೇಗೌಡರನ್ನ ಭೇಟಿ ಮಾಡಿದ್ದೆ. ಭೇಟಿ ಮಾಡಿ ನಾನು ಅವರು ಮಾತಾಡ್ಕೊಂಡ್ವಿ. ಸ್ವಲ್ಪ ಕಷ್ಟ ಅನ್ನೋದು ಅವಾಗ ಹೇಳಿದ್ರು. ಆದ್ರೆ ಸಂಜೆ ಹೊತ್ತಿಗೆ ಚೇತರಿಕೆ ಆಗ್ಬೋದು ಅಂತ ಹೇಳಿ ನಾನು ಅವರು ಮಾತಾಡ್ಕೊಂಡ್ವಿ. ಆದ್ರೆ ದುರಂತ ನಡೆದೇ ಬಿಡ್ತು. ನನಗೆ ತುಂಬಾ ನೋವಾಗಿದೆ. ಯಾಕೆಂದ್ರೆ ನಾನು ದೇವೇಗೌಡರು ರಾಜಕೀಯಕ್ಕೆ ಹೊರತಾದಂತ ಸಂಬಂಧ ನಮ್ಮಿಬ್ಬರದ್ದು. 50 ವರ್ಷಗಳಿಂದ ನಾನು ಅವರ ಒಡನಾಟದಲ್ಲಿ ಬೆಳೆದು ಬಂದವನು. ಅವರ ಆಶೀರ್ವಾದ ಮಾರ್ಗದರ್ಶನದಲ್ಲಿ ಆ 50 ವರ್ಷಗಳ ದೇವೇಗೌಡರ ಒಡನಾಟ ಅನ್ನೋದ್ ಜೊತೆಗೇನೆ 50 ವರ್ಷಗಳ ಚೆನ್ನಮ್ಮನವರ ಒಡನಾಟನು ನಾನು ಪಡ್ಕೊಂಡವನು. ನನಗೆ ನಮ್ಮ ತಂದೆ ತಾಯಿ ಬಿಟ್ಟರೆ ಅವರಿಬ್ಬರು ಕೂಡ ನನಗೆ ತಂದೆ ತಾಯಿ ಅಷ್ಟೇ ನಾ ಭಾವಿಸ್ಕೊಂಡು ಬಂದವನು. ಹಾಗಾಗಿ ನನ್ನ ಜೊತೆ ಅವ್ರು ಯಾವತ್ತೂ ಕೂಡ ಬಹಳ ತಾಯಿ ಸಮಾನರಾಗಿ ನನ್ನನ್ನು ಪ್ರೀತಿಯಿಂದ ಕಾಣ್ತಿದ್ದಂತ ಜೀವ. ಎಷ್ಟೋ ದಿನಗಳು ಅವ್ರ ಜೊತೆ ಅವರು ನನಗೆ ಅನ್ನ ಹಾಕಿದ್ದಾರೆ, ನನಗೆ ಬಡಿಸಿದ್ದಾರೆ. ಹಾಗಾಗಿ ನಾನು ಆ ಋಣನೂ ಇದೆ ನನ್ನ ಮೇಲೆ. ತಾಯಿಯ ಮಮತೆ ಪ್ರೀತಿಯಿಂದ ಊಟ ಮಾಡೋ, ತಿಂಡಿ ತಿನ್ನೋ, ಮನಗೋದಾಗೆಲ್ಲ ಕೇಳೋರು. ಎಲ್ಲಕ್ಕಿಂತ ಮಿಗಿಲಾಗಿ ನನಗೆ ದೇವೇಗೌಡರ ಜೀವನದಲ್ಲಿ ಪ್ರಧಾನ ಪಾತ್ರ ಅವರ ಹೆಂಡತಿಗೆ ಆಗಿತ್ತು, ಚೆನ್ನಮ್ಮನವ್ರದೇ. ಅವರು ಮೊಟ್ಟ ಮೊದಲ ಬಾರಿಗೆ ಇಂಡಿಪೆಂಡೆಂಟ್ ಆಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಾಗ ಕೈನಲ್ಲಿ ಬಿಡಿಗಾಸಿಲ್ಲದೆ ಚುನಾವಣೆಗೆ ನಿಂತ ದೇವೇಗೌಡರಿಗೆ ಬೆಂಬಲವಾಗಿ ನಿಂತವರು ಚೆನ್ನಮ್ಮನವರು. ಕಾಂಟ್ರಾಕ್ಟ್ ಮಾಡ್ತೀನಿ ಅಂತಂದಾಗ ಅವರು ತಮ್ಮ ಒಡವೆಗಳನ್ನೆಲ್ಲ ಮಾರಿ ದುಡ್ಡು ಕೊಟ್ಟು ಗಂಡನ ಕಾಂಟ್ರಾಕ್ಟ್ ಇದಕ್ಕೆ ಕೆಲಸ ಮಾಡುವಂತವ್ರು ಅಂತ. ಹಾಗಾಗಿ ದೇವೇಗೌಡರ ಬೆಳೆದು ಬಂದಿರೋ ರೀತಿಗೆ ನಾವು ಇವತ್ತಿಡೀ ಜಗತ್ತು ಬೆಳಗಾಗತ್ತೆ. ಆದ್ರೆ ಇದು ಹಿಂದದ್ದಂತ ದೊಡ್ಡ ಶಕ್ತಿ ಚೆನ್ನಮ್ಮನವರು. ಮಹಾನ್ ದೈವ ಭಕ್ತೆ, ಪೂಜೆ ಪುನಸ್ಕಾರ, ಜಪ ತಪ ಎಲ್ಲದರೊಳಗೂ ಕೂಡ ಅವರು ಹೆಚ್ಚು ನಂಬಿಕೆ ಇದ್ದಂಥವ್ರು, ಆಸ್ಥೆ ಇದ್ದಂಥವ್ರು. ಹಾಗಾಗಿ ನಾವು ಎಲ್ಲೋ ಒಂದ್ ಕಡೆನಲ್ಲಿ ದೇವ್ರ ಕೃಪೆ ಸಿಗುತ್ತೆ ಅನ್ಕೊಂಡ್ವಿ. ನಮ್ ದುರಾದೃಷ್ಟ ಸಿಕ್ಕಿಲ್ಲ. ಆಮೇಲೆ ನಾನು ಅವರು ಎಷ್ಟು ಆತ್ಮೀಯವಾಗಿದ್ವಿ ಅಂತಂದ್ರೆ, ದೇವೇಗೌಡರು ತಮ್ಮ ಕುಟುಂಬದ ಜೊತೆ ತಮ್ಮ ರಾಜಕೀಯವಾಗಿ ಅನುಭವಿಸುವಂತ ಏಳು ಬೀಳುಗಳಿರ್ಬೋದು, ನೋವು ನಲಿವುಗಳಿರ್ಬೋದು, ಅದನ್ನ ಸ್ಪಷ್ಟವಾಗಿ ಹೇಳದೇ ಇದ್ದಾಗ ನನ್ನನ್ನು ಕರೆದು ಚೆನ್ನಮ್ಮನವ್ರು ಕೇಳೋರು, ಏನಾಗ್ತಾ ಇದೆ ರಾಜಕೀಯ, ಏನಾಗ್ಬೋದು ನಾಳೆ ಅಂತೇಳಿ ನನ್ನ ಮುಖಾಂತರ ಮಾಹಿತಿಗಳನ್ನು ತಗೋತಾ ಇದ್ರು. ಹಾಗಾಗಿ ಅವರು ನನಗೆ ತುಂಬಾ ಸಲಿಗೆ, ಆತ್ಮೀಯತೆ, ನಮ್ಮ ಅವರ ಅವಿನಾಭಾವ ಸಂಬಂಧ. ನನಗಂತೂ ಇವತ್ತು ನಮ್ಮ ತಾಯಿ, ಮತ್ತೊಬ್ಬ ತಾಯಿಯನ್ನು ಕಳ್ಕೊಂಡಿರೋ ದುಃಖ ಆಗಿದೆ. ನಾನು ಮಧ್ಯಾಹ್ನ ಇನ್ನೂ ಕೂಡ ನಾನು ದೇವೇಗೌಡರ ಜೊತೆ ಮಾತಾಡ್ಕೊಂಡು ನಾನು ಕಷ್ಟ ಸುಖ ಹಂಚ್ಕೊಂಡು ಬಂದ್ವಿ. ಈಗ ಸಂಜೆ ಹೊತ್ತಿಗೆ ಸುದ್ದಿ ಬಂದಿದೆ, ನಾನು ಹಾಸನಕ್ಕೆ ಹೋಗ್ತಾ ಇದ್ದೀನಿ. ನಾಳೆ ದಿನದ ಕಾರ್ಯಕ್ರಮಗಳು ಮತ್ತೊಂದರೊಳಗಡೆನಲ್ಲಿ ನಾನು ಅವ್ರ ಕುಟುಂಬದ ಒಬ್ಬ ಆತ್ಮೀಯನಾಗಿ, ಆಪ್ತನಾಗಿ ಭಾಗವಹಿಸ್ತಾ ಇದ್ದೀನಿ. ಸರ್, ಕೊನೆಯದಾಗಿ ಯಾವಾಗ ಸರ್ ಮಾತಾಡಿದ್ರಿ ಚೆನ್ನಮ್ಮ ಅವ್ರ ಜೊತೆಗೆ? ನಾನು ಚೆನ್ನಮ್ಮನವ್ರ ಜೊತೆಗೆ ಈಗ ಒಂದು 15 ದಿನಗಳ ಕೆಳಗೆ ಮಾತಾಡಿದ್ದೆ. ಅದೇ ದೇವೇಗೌಡರ ಮನೆಗೆ ಹೋಗಿದ್ದೆ ನಾನು ದೇವೇಗೌಡರ ಮನೆಗೆ ಹೇಳಿ ನನ್ನ ಪ್ರೋಟೀನ್ ಭಾಗ. ನನ್ನ ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡಿ, ಒಬ್ಬಳು ತಾಯಿ ಹೇಗಿರ್ಬೋದು ಅಂತ ಹೇಳೋದಕ್ಕೆ
ಮಾತೆ ಚೆನ್ನಮ್ಮ ಅಂತ ಬೇರೆ ಉದಾಹರಣೆ ನಮಗೆ ಯಾರಿಗೂ ಸಿಕ್ಕಲಿಕ್ಕಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ದೇಶದ ಪ್ರಧಾನಮಂತ್ರಿಯಾಗಿ, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ, ನೀರಾವರಿಯಲ್ಲಿ ಪ್ರಾಯಶಃ ಕರ್ನಾಟಕ ರಾಜ್ಯದ ಎಲ್ಲ ಭಾಗದ ಜನತೆಗೆ ಒಬ್ಬ ನೀರಾವರಿ ತಜ್ಞನಾಗಿ ಅವರು ಕೊಟ್ಟಂಥ ಕೊಡುಗೆ ಅಪಾರ. ರಾಜ್ಯದ ಹಿತಾಸಕ್ತಿಯನ್ನು ಕಾಯುವಂಥ ಆ ಯಾವುದೇ ಪ್ರಶ್ನೆಗಳು ಬರಲಿ, ಅದು ಪ್ರಧಾನಮಂತ್ರಿ ಆಗಿರುವಾಗಿರ್ಬೋದು, ಮುಖ್ಯಮಂತ್ರಿ ಆಗಿರುವಾಗಿರ್ಬೋದು, ಅಥವಾ ಲೋಕಸಭೆ ರಾಜ್ಯಸಭೆಯಲ್ಲಿದ್ದಾಗಿರ್ಬೋದು, ಈ ಪ್ರಾಯದಲ್ಲಿ ಕೂಡ ಅತ್ಯಂತ ಕಠೋರವಾಗಿ ಗಂಭೀರವಾಗಿ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡಿದರಲ್ಲಿ ಮುಂಚೂಣಿಯ ನಾಯಕರು ಸನ್ಮಾನ್ಯ ಮಾಜಿ ಪ್ರಧಾನಿಯಾದಂಥ ದೇವೇಗೌಡರು. ಪ್ರಾಯಶಃ ಗಂಡ ಹೆಂಡತಿ ಇಬ್ಬರು ಮಾಜಿ ಪ್ರಧಾನಮಂತ್ರಿಗಳು ಮತ್ತು ತಾಯಿ ಚೆನ್ನಮ್ಮನವರು ಪ್ರಾಯಶಃ ತಮ್ಮ ಸರ್ವಸ್ವವನ್ನು ಕೂಡ ರಾಜ್ಯದ ಹಿತಾಸಕ್ತಿಗೆ, ಸಮಾಜದ ಹಿತಾಸಕ್ತಿಗಾಗಿ ಅವರು ಕೊಟ್ಟದ್ದನ್ನು ನಾವೆಲ್ಲ ಕಂಡು ವಿಚಾರಗಳು ಬಂದಾಗ ಕೊಂಡದ್ದಿಲ್ಲ. ಅಧಿಕಾರ ಇಲ್ಲದಾಗ ಕೂಡ ಫೀನಿಕ್ಸ್ ಹಕ್ಕಿಯಾಗಿ ಮತ್ತೆ ರಾಜಕಾರಣದಲ್ಲಿ ಎಲ್ಲವನ್ನು ಕೂಡ ಸಟದಿ ನಿಂತು ಮಾಡಿದವರು ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು. ಅವರಿಗೆ ಪೂರ್ತಿ ಸಹಕಾರ